ಭಾಳ ವರ್ಷದಿಂದ ಆಸೆ ಇತ್ತ ಕಾಶಿಗೆ ಹೋಗ್ಬೇಕಂತೇಳಿ. ಬಟ್ ಮಹಾಕುಂಭಮೇಳ ನೆಪದಾಗ ಸಡನ್ ಆಗಿ ಹೋಗ್ತೀವಂತೇಳಿ ಅನ್ಕೊಂಡಿರ್ಲಿಲ್ಲ. ಎಸ್, ಸನಾತನ ಧರ್ಮದ ಅತ್ಯಂತ ಪವಿತ್ರವಾದ ಸ್ಥಳ ಕಾಶಿಗೆ ಎಲ್ಲರಿಗೂ ಸ್ವಾಗತ. ತಡೀರಿ ತೋರಿಸ್ತೀನಿ ಹೆಂಗಿತ್ತು ಕಾಶಿ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಫಸ್ಟ್ ಚಾ ಕೊಡಿನಂತ. ಯಾಕಂದ್ರೆ ಭಾಳ ದೂರಿಂದ 2000 ಕಿಲೋಮೀಟರ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿ ಬಂದ್ ರೀಚ್ ಆಗಿವಿ. ಆ ಟ್ರೈನ್ ಜರ್ನಿನೂ ಹೆಂಗಿತ್ತಂತ ತೋರಿಸ್ತೀನಂತ. ನಮ್ಗಿಂತ ಮುಂಚೆನ ಜರ್ನಿ ಸ್ಟಾರ್ಟ್ ಮಾಡಿರೋ ಟ್ರೈನ್ ಹತ್ತಿ ನಾವು ನಮ್ಮ ಜರ್ನಿ ನೆಲ್ಲೂರಿಂದ ಸ್ಟಾರ್ಟ್ ಮಾಡಿದ್ವಿ. ಎಸ್, ಇದೈತಿ ಕನ್ಯಾಕುಮಾರಿ ಟು ಬನಾರಸ್ ದ ಕಾಶಿ ತಮಿಳ್ ಎಕ್ಸ್ಪ್ರೆಸ್. ಟ್ರೈನ್ ಜರ್ನಿ ಬಗ್ಗೆ ಎದಕ್ಕೆ ತೋರ್ಸಾತೀನಿ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಾಗ ನ್ಯೂಸ್ದಾಗ ಎಲ್ಲಿ ನೋಡಿದ್ರು ಒಂದೇ ನ್ಯೂಸ್. ಕುಂಭಮೇಳ ಹೊಂಟಿರೋ ಟ್ರೈನ್ಸ್ ಎಲ್ಲ ಫುಲ್ ರಶ್ ಅದಾವ. ಕುಂದ್ರಾಕ್ ಸೀಟ್ ಸಿಗೋದು ಹೋಗ್ಲಿ, ಜಸ್ಟ್ ಟ್ರೈನ್ ಒಳಗೆ ಕಾಲಿಡಾಕ್ನೂ ಜಾಗ ಇಲ್ಲ. ಜನ ಜಗಳ ಮಾಡತ್ತಾರ, ಟ್ರೈನ್ ಗ್ಲಾಸ್ನು ಹೊಡ್ಯಾತಾರ. ಬಟ್ ಇಷ್ಟೆಲ್ಲಾದ್ರೂ ನಡಕ ನಮ್ ಜರ್ನಿ ಫುಲ್ ಆರಾಮ್, ಫುಲ್ ಮಜಾ ಬಂತ. ಸ್ಟಾರ್ಟಿಂಗ್ ಏನೋ ಬೋಗಿ ಸ್ವಲ್ಪ ಖಾಲಿ ಇದ್ವ, ಬಟ್ ಲಾಸ್ಟ್ 300-400 ಕಿಲೋಮೀಟರ್ ಫುಲ್ ರಶ್ ಆತ ಟ್ರೈನ್. ನಮ್ ಟಿಕೆಟ್ಸ್ ಏನೋ ಕ್ಯಾನ್ಸಲ್ ಆಗಿದ್ವ, ಅದು ಬೇರೆ ಮಾತು. ಬಟ್ ಲಾಸ್ಟ್ ಮೂಮೆಂಟ್ಗೆ ಏನೋ ಒಂದು ಜುಗಾಡ್ನು ಮಾಡಿದ್ವಿ. ಬಹಳಷ್ಟು ಜನ ಫ್ರೆಂಡ್ಸ್ ಆದ್ರ, ಸಬ್ಸ್ಕ್ರೈಬರ್ಸ್ನು ಆದ್ರ, ಅಂಡ್ ಮೇನ್ ಇಂಪಾರ್ಟೆಂಟ್ ಬಹಳಷ್ಟು ಮೆಮರೀಸ್ ಆದವ. ಟೋಟಲ್ 40 ತಾಸು ಹೆಂಗ್ ಕಳೆದ್ವಿ ಅಂತ ನನಗೆ ಗೊತ್ತಾಗ್ಲಿಲ್ಲ ಟ್ರೈನ್ ಒಳಗಡೆ. ಚಲೋ ದೀದಿ, ಚಲತೆ ಹೇ, ಮಿಲೆಂಗೆ ಕವಿ ಬನಾರಸ್ में ही. चलो भाई मिलेंगे, चलो भाई चलते हैं, मिलेंगे फिर मिलेंगे. तो हम लोग बैग जमा कर रहे हैं. इनका नाम है, ये बात नहीं करते, नाराज है हमसे. वो आपसे बात करें, मुंह के अंदर उन्होंने मतलब जो डाल रखा है. ಸೊ ಬ್ಯಾಗ್ ಎಲ್ಲ ಇಲ್ಲೇ ಜಮಾ ಮಾಡಿ ಬಂದ್ರೆ ನಮ್ಮ 2 ಲವಕುಶಗಳು. ಸೊ ವಾರಣಾಸಿ ಜಂಕ್ಷನ್ ಇಲ್ಲೇ ಬ್ಯಾಗ್ ಅದು ಎಲ್ಲ ಇಟ್ಟು ಬಂದ್ವಿ. ಅಲ್ಲಿಂದ ನಾವು ಆಟೋ ಹತ್ತಿ 10 ಅಶ್ವಮೇಧ ಘಾಟಿಗೆ ಬಂದ್ವಿ. ಸಾರಿ, ಘಾಟ್ ಸಮೀಪ ಬಂದ್ವಿ. ಯಾಕಂದ್ರೆ ರೋಡ್ಸ್ ಆಲ್ಮೋಸ್ಟ್ ಕ್ಲೋಸ್ಡ್ ಇದ್ವು. ಧನ್ಯವಾದ ಅಪ್ಪ. ಹಾ, ಆ ರೋಡ್ ಖಾಲಿ ಇರೋದು ನೋಡಿ ರಶ್ ಕಡಿಮೆ ಐತಿ ಅಂತ ಅನಿಸ್ತ. ಬಟ್ ನಾವು ಅನ್ಕೊಂಡಿದ್ ತಪ್ಪ. ಯಾಕಂದ್ರೆ ಜನ ಆಲ್ರೆಡಿ ದರ್ಶನಕ್ಕೆ ಪಾಳೆ ಹಚ್ಚಿಬಿಟ್ಟಿದ್ರು. ಸೊ ನಾವು ಭಾಳ ಟೈಮ್ ವೇಸ್ಟ್ ಮಾಡ್ದೆ ಗಂಗಾ ಸ್ನಾನ ಮಾಡಕ್ ಘಾಟಿಗೆ ಬಂದ್ವಿ. ಗಂಗಾ ನದಿ ಒಳಗೆ ಸ್ನಾನ ಮಾಡಿ ಎಲ್ಲರಿಗೂ ಭಾಳ ನೆಮ್ಮದಿ ಫೀಲ್ ಐತೆ, ಭಾಳ ಖುಷಿ ಐತೆ. ಅಂಡ್ ಅದ ಖುಷಿ ಒಳಗೆ ನಾವು ಕಾಶಿ ವಿಶ್ವನಾಥ್ ದರ್ಶನಕ್ಕೆ ಪಾಳೆ ಹಚ್ಚಿದ್ವಿ. ಎಲ್ಲರೂ ಹೇಳತ್ತಿದ್ರೆ 6-7 ತಾಸು ಬೇಕು ದರ್ಶನ ತಗೊಳಕಂತೇಳಿ. ಬಟ್ ನಮಗ ಜಸ್ಟ್ 45 ನಿಮಿಷದಾಗ ದರ್ಶನ ಸಿಕ್ತ. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಅಲ್ಲಿಂದ ನಾವು ಬನಾರಸ್ ಗಲ್ಲಿ ಒಳಗೆ ಹಾಸಿ ಕಾಲಭೈರವ್ ಮಂದಿರಕ್ಕೆ ಬಂದ್ವಿ. ಇಲ್ಲೇ ಹೇಳ್ತಾರ, ಕಾಶಿ ಒಳಗೆ ಬರ್ಬೇಕಂತಂದ್ರೆ ಇವ್ರ ಪರ್ಮಿಷನ್ ತಗೋಬೇಕಂತ. ಯಾಕಂತಂದ್ರೆ ಈ ಪೂರ ಕಾಶಿನ ರಕ್ಷಿಸ್ತಾ ಇರೋದೇ ಈ ಒಂದು ಕಾಲಭೈರವ. ಈ ಒಂದು ದೇವರ ದರ್ಶನ ಇಲ್ಲದೆ ನಮ್ಮ ಕಾಶಿ ಯಾತ್ರೆನೂ ಪೂರ್ತಿ ಆಗೋದಿಲ್ಲ. ಅಲ್ಲಿಂದ ನಾವು ಬಂದ್ವಿ ಫೇಮಸ್ ನೀಲು ಕಚೋರಿ ಭಂಡಾರ್, ಹಿಂಗಕ್ಕೆ ಕಚೋರಿ ತಿನ್ನಾಕ. ಈ ಒಂದು ಸ್ಪೆಷಲ್ ಕಚೋರಿ ತಿಂದ ನನ್ನಲ್ಲಿರೋ ಫುಡ್ ಲಾಗರ್ ಅಂದ, ಇರ್ಲಿ. ಅಲ್ಲಿಂದ ನೆಕ್ಸ್ಟ್ ಬಂದ್ವಿ ಸ್ಪೆಷಲ್ ರಬಡಿ ತಿನ್ನಾಕ. ಅಂಗಡಿ ಸ್ವಲ್ಪ ರಶ್ ಇತ್ತು ಅಂತೇಳಿ ಅಂಗಡಿ ಒಳಗೆ ಹೋದ್ವಿ ರಬಡಿ ಇಸ್ಕೊಳಕ. ಹೆಂಗೈತಿ ಸರ್, ಕೈಸಾ ಹೈ? ಅಂಡ್ ಇದು ನನಗೆ ಭಾಳ ಲೈಕ್ ಆಯ್ತ. ರಬಡಿ ತಿಂದ ಹಂಗೆ ಮುಂದೆ ಬಂದ್ವಿ. ನಮ್ಮ BGS ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಸಿಕ್ತ. ಭಾಳ ಖುಷಿ ಆಯ್ತಿದೆ ನೋಡಿ. ಇಲ್ಲಿ ಬರ್ರಿ ಹಂಗೆ ಮುಂದೆ ಹೋಗೋಣಂತ. ಹಂಗೆ ಮುಂದೆ ಬಂದ್ಕೊಳ್ಳಿ ಮಣಿಕರ್ಣಿಕಾ ಘಾಟ್ ಕಡೆ ಬಂದ್ವಿ. ಇದೇ ನೋಡ್ರಿ ವ್ಯೂ, ಪೂರ ಘಾಟ್ಗಳೆಲ್ಲ ಇಲ್ಲಿಂದ ಕಾಣ್ತಾವ. ಎಸ್, ಇದೇ ಅದು ಮಣಿಕರ್ಣಿಕಾ ಘಾಟ್, ದ ಮಹಾಶಂಶಾನ್. ಹೇಳ್ತಾರೆ ಇಲ್ಲಿ ಒಂದು ಬೆಂಕಿ ಇವತ್ತಿಗೂ ಆರೋದಿಲ್ಲ. ಇದು ಆ ಮಹಾದೇವನ ಒಂದು ಶಾಪ. ಅದ್ರ ಜೊತೆ ಒಂದು ವರದಾನನೂ ಐತಿ.
ಕಾಶಿ ಒಳಗೆ ಏನಾದರೂ ತೀರ್ಕೊಂಡ್ರೆ ಅಥವಾ ಅವರ ಅಂತಿಮ ಸಂಸ್ಕಾರ ಮಾಡಿದ್ರೆ ಡೈರೆಕ್ಟ್ ಅವ್ರಿಗೆ ಮೋಕ್ಷ ಸಿಗ್ತೈತಿ ಅಂತ. ಅದಕ್ಕೆ ಇಲ್ಲಿ ಕಂಟಿನ್ಯೂಸ್ಲಿ ಡೆಡ್ ಬಾಡೀಸ್ ಬರ್ತಿರ್ತಾವ. ಆ ಒಂದು ವರ ಮತ್ತು ಶಾಪದ ಕತೆ ನಿಮ್ಗೆ ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ತೀನಿ. ಇವಾಗ ನಿಮಗೆ ಇಲ್ಲೇ ಬಾಜು ಇರೋ ರತ್ನೇಶ್ವರ ಮಂದಿರ ತೋರಿಸ್ತೀನಿ ಬರ್ರಿ. ಗುಡಿ ಏನೈತಲ್ಲ ಆ ಕಡೆ ಫುಲ್ ಬಾಗೈತಿದೆ, ಎದಕ್ಕಂತೇಳಿ ಕೇಳೋಣಂತ. ಸೊ ಈ ಗುಡಿ ಬಗ್ಗೆ ಒಬ್ರಿಗೆ ಕೇಳಿದಾಗ ಹೇಳಿದ್ರೆ, ಈ ಗುಡಿ ಹಿಂದೆ ಒಂದು ತರ್ಕೇಶ್ವರ ಮಂದಿರ ಅಂತೈತಿ. ಅದನ್ನ ಕಟ್ಸಿದ್ದೆ ರಾಣಿ ಅಹಲ್ಯಬಾಯಿ. ಆ ರಾಣಿಗೆ ಒಬ್ಬರು ದಾಸಿ ಇದ್ರು. ಆ ದಾಸಿಗೆ ಒಮ್ಮೆ ಆಸೆ ಹಾಕಿದಂತೆ, ನಾನು ಒಂದು ಗುಡಿ ಕಟ್ಟಿಸ್ಬೇಕಂತೇಳಿ. ಸೊ ಆ ಆಸೆ ಹೋಗಿ ಅವ್ರ ಮಗನ ಹತ್ರ ಹೇಳ್ತಾರೆ. ಸ್ವಲ್ಪ ವರ್ಷ ಆದ್ಕೊಳ್ಳೆ ಆ ತಾಯಿ ಆಸೆ ಪ್ರಕಾರ ಅವ್ರ ಮಗ ಆ ಗುಡಿ ಕಟ್ಟಿಸ್ತಾರೆ. ಕಟ್ಟಿಸಿ ಹೋಗಿ ಹೇಳ್ತಾರಂತೆ, ನಿಮ್ಮ ಆಸೆ ಪ್ರಕಾರ ಈ ಗುಡಿ ಕಟ್ಸಿನಿ, ಇನ್ನು ಮೇಲೆ ನಂದು ನಿಮ್ಮದು ಋಣ ಇಲ್ಲಿಗೆ ಮುಗಿತಂತೇಳಿ. ಅದನ್ನ ಕೇಳಿ ಅವ್ರ ತಾಯಿ ಹೇಳ್ತಾರಂತೆ, ನಂದು ನಿಂದು ಋಣ ಏನಾದರೂ ಮುಗಿದಿತ್ತಂತಂದ್ರೆ ಆ ಗುಡಿ ಹೆಂಗೆ ಕಟ್ಸಿಲ್ಲ ಹಂಗೆ ಇರ್ತೈತಿ, ಇಲ್ಲ ಅಂತಂದ್ರೆ ಬಾಗ್ತೈತಿ ಅಂತೇಳಿ. ಈ ಸ್ಟೋರಿ ಹೇಳ್ತಾ ಹೇಳ್ತಾ ಇವ್ರು ನನಗೆ ಒಂದು ಕ್ವಶನ್ ಕೇಳಿದ್ರೆ, ಆ ಸೇಮ್ ಕ್ವಶನ್ ನಾನು ನಿಮಗೆ ಕೇಳ್ತೀನಿ, ತಂದೆ ತಾಯಿ ಋಣ ಯಾವತ್ತಾದರೂ ಮುಗಿತೈತಾ? ಇದನ್ನೆಲ್ಲ ವಿಡಿಯೋ ಮಾಡ್ಕೊಂತ ನಿಂತಿದ್ದೆ. ಅಷ್ಟ್ರಾಗ ಅಲ್ಲಿರೋ ಬಾಬಾ ಕರೆದ ಈ ಒಂದು ಪುಣ್ಯದ ಕೆಲಸ ನಮಗೆ ಒಪ್ಸಿದ್ರು. ಇವಾಗ ನಮಗೆಲ್ಲರಿಗೂ ಅನಿಸ್ತೆ ಕಾಶಿಗೆ ಬಂದಿದ್ದು ಸಾರ್ಥಕ ಆಯ್ತಂತೇಳಿ. ಇಲ್ಲ ಏನಂತಾರಂದ್ರೆ, ಕಾಶಿಗೆ ನಾವು ಬರಲ್ಲ, ಸ್ವತಃ ಕಾಶಿ ವಿಶ್ವನಾಥನೇ ನಮ್ಮನ್ನು ಕರೆಸ್ಕೊಂತಾರಂತ. ಈ ಮಾತು ನನಗೇನೋ ಕರೆ ಅನಿಸ್ತೆ. ಯಾಕಂದ್ರೆ ನಾವಿಲ್ಲೇ ಬರಾಕ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬಂದ್ವಿ ಆ ಮಹಾದೇವನ ಪ್ರಕಾರ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊಂಟ್ವಿ ಬೇರೆ ಘಾಟ್ಗಳು ನೋಡಕ. ಘಾಟ್ ಅಷ್ಟೇ ಅಲ್ಲ, ಸಂಕಟ ಮೋಚನ ಹನುಮಾನ್ ಮಂದಿರ, ತುಳಸಿ ಮಾನಸ್ ಮಂದಿರ ಎಲ್ಲ ನೋಡಿದ್ವಿ. ಎಲ್ಲ ಮುಗಿಸ್ಕೊಂಡು ಮತ್ತೆ ಅದೇ ಸೇಮ್ ಕಾಶಿ ಘಾಟ್ ಕಡೆನೇ ಬಂದ್ವಿ. ಬಾಬಾಗಳನ್ನ ಭೇಟಿ ಆದ್ವಿ, ಸಾಧು ಸಂತರನ್ನ ಭೇಟಿ ಆದ್ವಿ. ಬೇರೆ ಬೇರೆ ದೇಶದಿಂದನೂ ಬಂದಿದ್ರು, ಸ್ಪೆಷಲಿ ಈ ಜಪಾನೀಸ್. ಅವ್ರು ನಮ್ಮ ಭಾಷೆ ಮಾತಾಡ್ತಿದ್ರು. ನಾನು ಕಾಶಿ ಇನ್ನೂ 1% ಎಕ್ಸ್ಪ್ಲೋರ್ ಮಾಡಿಲ್ಲ. ಅಷ್ಟ್ರಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಹೋಗೋ ಟೈಮ್ ಆಯ್ತು. ಈ ವಿಡಿಯೋ ಇಲ್ಲಿಗೆ ಮುಗೀತು, ಬಟ್ ನಮ್ಮ ಟ್ರಿಪ್ ಅಲ್ಲ, ಇನ್ನೂ ಅಯೋಧ್ಯೆ ಹೋಗೋದು ಐತಿ. ಮೇನ್ ಕುಂಭಮೇಳ ಬಾಕಿ ಐತಿ, ಸ್ಪೆಷಲಿ ಅದ್ರ ಸಂಬಂಧ ಅಂತೇಳಿ ಬಂದೇವಿ. ಏನೋ ಗೊತ್ತಿಲ್ಲ, ಈ ಜಾಗ ಬಿಟ್ಟು ಹೋಗಾಕ ಮನಸ್ಸಾಗಲಿಲ್ಲ. ಬಟ್ ಈ ಸಲ ಏನೇನು ಮಿಸ್ ಮಾಡಿದ್ವಿ ಅದನ್ನೆಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳಿ ಇಲ್ಲಿ ಸ್ಪೆಷಲ್ ಮಲಾಯಿ ಮತ್ತು ತಂಡಾಯಿ ಕೊಡೋದು ಅಯೋಧ್ಯೆ ಕಡೆ ಹೊಂಟ್ವಿ. ಸೊ ವಿಡಿಯೋದ ಈ ಪಾರ್ಟ್ ನೋಡತ್ತಿದ್ರೆ ಮನಸ್ಸಿಂದ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ.